ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಮಾತಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ನ ಬಗ್ಗೆ. ಸೊ ನಾನಿವತ್ತು ಆ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಮಾತಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಮಗಳ ಭಾಗ್ಯಲಕ್ಷ್ಮಿ ಬಾಂಡ್ನ ಹಣ ಬಂದಿದೆ ವೀಕ್ಷಕರೇ. ನೀವು 2006-7 ಒಂದು ಅವಧಿಯಲ್ಲಿ ಮಾಡಿಸ್ಕೊಂಡಿದ್ರೆ, ನೀವು ಒಂದು ಅಪ್ಲಿಕೇಶನ್ನ ಹಾಕಿದರೆ ನಿಮಗೆ ನಿಮ್ಮ ಮಗಳ ಮೆಚುರಿಟಿ ಅಂದರೆ 18 ವರ್ಷ ನಂತರ ಈ ಒಂದು ಹಣ ಸಿಗುತ್ತೆ ಅಂತ ಕೂಡ ಹೇಳಿದರು. ಈ ಒಂದು ಯೋಜನೆಯನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರು ಜಾರಿಗೊಳಿಸಿದರು. ಸೊ 2006-7ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದರು. ಸೊ ಈ ಒಂದು ಯೋಜನೆಯಡಿ 18 ವರ್ಷ ಮಗು ಹುಟ್ಟಿದ ಮೇಲೆ ಈ ಒಂದು ಯೋಜನೆಯಡಿ ನೀವು ಅಪ್ಲಿಕೇಶನ್ ಹಾಕಬೇಕಿತ್ತು. ಹಾಗೆ ಆ ಮಗುವಿಗೆ 18 ವರ್ಷ ತುಂಬಿದ ನಂತರ ಈ ಒಂದು ಹಣವೇನಿದೆ ನಿಮ್ಮ ಖಾತೆಗೆ ಬರುತ್ತೆ. ಹಾಗೆ ಆ ಒಂದು ಹಣವನ್ನು ನಿಮಗೆ ಆ ಒಂದು ಹೆಣ್ಣು ಮಗು ಹೊರೆ ಆಗಬಾರ್ದು. ಹಾಗೆ ಆ ಒಂದು ಮಗುವಿನ ಒಂದು ಖರ್ಚೇನಿದೆ, ಆ ಒಂದು 18 ವರ್ಷದ ನಂತರ ಅವಳಿಗೆ ಓದಿಸ್ಲಿಕ್ಕಿರುವ ಒಂದು ಖರ್ಚೇನಿದೆ, ಇದಕ್ಕೆ ಕೂಡ ಆ ಒಂದು ಹಣ ಹೆಲ್ಪ್ ಆಗಬೇಕು ಅಂತ ಈ ಒಂದು ಯೋಜನೆಯನ್ನು ಅವರು ತಂದಿದ್ರು ವೀಕ್ಷಕರೇ 2006-7ರಲ್ಲಿ. ಓಕೆನಾ. ಸೊ ಈಗ ಒಂದು ಹಣ ಮೆಚುರಿಟಿ ಪೀರಿಯಡ್ ತಲುಪಿದೆ 18 ವರ್ಷಗಳ ನಂತರ. ಹಾಗಾಗಿ ನಿಮ್ಮ ಮಗಳ ಭಾಗ್ಯಲಕ್ಷ್ಮಿ ಬಾಂಡ್ನ ಹಣ ಬಂದಿದೆ, ಅಂಗನವಾಡಿಗೆ ಹೋಗಿ ವಿಚಾರಿಸಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ಯೋಜನೆ 2006ರಲ್ಲಿ ಪ್ರಾರಂಭವಾಗಿದ್ದು, ಸೊ ಈ ಒಂದು ಅವಧಿಯಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರ ಹಾಗೆಯೇ ಅವ್ರಿಗೆ ಹೋಗಿ ನೋಡ್ಕೋಬೋದು ಅಂತ ಕೂಡ ನಾನು ಹೇಳ್ತೇನೆ. ಅಂಗನವಾಡಿಯಲ್ಲಿ ಚೆಕ್ ಮಾಡ್ಕೋಬೋದು. ಇದ್ರ ಬಗ್ಗೆ ಮಾತಾಡ್ತೇನೆ ವೀಕ್ಷಕರೇ. ಫುಲ್ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ಕೊಳ್ಳಿ, ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಎಲ್ಲವನ್ನು ಕಂಪ್ಲೀಟಾಗಿ ನೋಡಿ. ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನಾಗಿ ನೋಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋ ಹೋಗೋಣ ವೀಕ್ಷಕರೇ. ಸೊ 2006ರಲ್ಲಿ ಆರಂಭವಾದ ಭಾಗ್ಯಲಕ್ಷ್ಮಿ ಯೋಜನೆಯಡಿ 2006-7ನೇ ಸಾಲಿನಲ್ಲಿ ಬಾಂಡ್ ಮಾಡಿಸಿದ ಹೆಣ್ಣು ಮಕ್ಕಳ ಬಾಂಡ್ ಈಗ ಪಕ್ವಗೊಂಡಿದೆ ವೀಕ್ಷಕರೇ. ಸೊ ಫಲಾನುಭವಿಗಳು ಕೂಡಲೇ ಬಾಂಡ್ ತೆಗೆದುಕೊಂಡು ಅಂಗನವಾಡಿಗೆ ಭೇಟಿ ನೀಡಿ ಹಣ ಪಡೆಯಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಒಂದು ಕುಟುಂಬದಲ್ಲಿ ಹೆಣ್ಣು ಮಗುವಿನ ಜನನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಈ ಒಂದು 2006ರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಸೊ ಇದೀಗ 2006-7ನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬಾಂಡ್ ಮಾಡಿಸಿದ ಹೆಣ್ಣು ಮಗುವಿನ ಬಾಂಡ್ ಇದೀಗ ಪಕ್ವತೆಯನ್ನು ಹೊಂದಿದ್ದು, ಮೆಚುರಿಟಿಯನ್ನು ಹೊಂದಿದ್ದು, ಫಲಾನುಭವಿಗಳಿಗೆ ಹಣ ನೀಡಲಾಗುತ್ತೆ. ಅದರಿಂದ ಕೂಡಲೇ ನಿಮಗೆ ಕೊಡಲಾದ ಬಾಂಡ್ ತೆಗೆದುಕೊಂಡು ಅಂಗನವಾಡಿಗೆ ಭೇಟಿ ನೀಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನೆ, ಬೆಂಗಳೂರು ರಾಜ್ಯ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಭಾಗ್ಯಲಕ್ಷ್ಮಿ ಯೋಜನೆಯಡಿ 2006-7ನೇ ಸಾಲಿನಲ್ಲಿ ಒಟ್ಟು 1527 ಫಲಾನುಭವಿಗಳು ನೋಂದಣಿ ಮಾಡಿಸಿಕೊಂಡಿದ್ದರು. ಇದೀಗ ನೋಂದಣಿ ಮಾಡಿಸಿಕೊಂಡಿದ್ದ ಫಲಾನುಭವಿಗಳಿಗೆ 18 ವರ್ಷ ಪೂರ್ಣಗೊಂಡಿರುವುದರಿಂದ LICಯಿಂದ ಪರಿಪಕ್ವ ಮತ್ತು ಮೊತ್ತ ಅಂದರೆ ಮೆಚುರಿಟಿ ಅಮೌಂಟ್ ಮಂಜೂರಾಗಿದೆ ವೀಕ್ಷಕರೇ. ಸೊ ಎಲ್ಲ ಫಲಾನುಭವಿಗಳು ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಗನವಾಡಿ ಕೇಂದ್ರಗಳನ್ನು ಹಾಗೂ ಶಿಶು ಅಭಿವೃದ್ಧಿ ಬೆಂಗಳೂರು ರಾಜ್ಯ ಯೋಜನಾ ಕಚೇರಿ NR ಕಾಲೋನಿ ಇಲ್ಲಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ಅಥವಾ ದೂರವಾಣಿ ಸಂಖ್ಯೆ 08026601917 ಮೂಲಕ ಸಂಪರ್ಕಿಸಬಹುದು ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರಾಜ್ಯ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿನ ಯೋಜನಾಧಿಕಾರಿಗಳು ಈ ಒಂದು ಪ್ರಕಟಣೆ ನೀಡಿದರು. ಸೊ ನಿಮ್ಮ ಒಂದು ಮೆಚುರಿಟಿ ಏನಿದೆ, ಮೆಚುರಿಟಿ ಬಾಂಡ್ ಏನಿದೆ ಅದು ಮೆಚುರಿಟಿಗೊಂಡಿದೆ. ನಿಮ್ಮ ಒಂದು ಬಾಂಡ್ ಭಾಗ್ಯಲಕ್ಷ್ಮಿ ಬಾಂಡ್ ಮೆಚುರಿಟಿಗೊಂಡಿದೆ. ಸೊ ನಿಮ್ಮ ಒಂದು ಆ ಬಾಂಡ್ನ ಜೊತೆಗೆ ಹೋಗಿ ಅಂಗನವಾಡಿಯಲ್ಲಿ ನಿಮಗೆ ಈ ಒಂದು ಹಣವನ್ನು ಪಡಿಬೋದು ಅಂತ ಕೂಡ ಹೇಳ್ತಾ ಅಂಗನವಾಡಿಗೆ ತೋರಿಸಿ ಅದಕ್ಕೆ ಒಂದು ಅಂಗನವಾಡಿಯಿಂದ ಈ ಒಂದು ಹಣವನ್ನು ಪಡೆದುಕೊಳ್ಬೋದು ಅಂತ ಕೂಡ ಹೇಳಿದ್ದಾರೆ ವೀಕ್ಷಕರೇ. ಇನ್ನೇನೆಂದರೆ ಭಾಗ್ಯಲಕ್ಷ್ಮಿ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ ಅಲ್ವಾ. ಸೊ ಅದ್ರ ಬಗ್ಗೆ ಬೇರೆಯೇ ವಿಡಿಯೋ ಮಾಡ್ತಾನೆ. ಸೊ ಇದು ಏನಾಗಿದೆ ಅಂದರೆ ಇನ್ನು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಇದೀಗ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಂಯೋಜನೆ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹೆಣ್ಣು ಮಗುವಿನ ಸ್ಥಾನ ಉನ್ನತೀಕರಿಸುವ ನಿಟ್ಟಿನಲ್ಲಿ ಈಗಲೂ ಬಡತನದ ರೇಖೆಗಿಂತ ಕೆಳಗಿರುವ ಅಂದರೆ BPL ಕುಟುಂಬಗಳಲ್ಲಿ ಹೆಣ್ಣು ಮಗುವಿನ ಜನನ ಉತ್ತೇಜಿಸಲು 2006-7ರಲ್ಲಿ ಸಾಲಿನಲ್ಲಿ ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ಭಾಗ್ಯಲಕ್ಷ್ಮಿ ಎಂಬ ಯೋಜನೆಯನ್ನು ಜಾರಿಗೆ ತರಲಾಯಿತು. ಆದರೆ 2020-21ನೇ ಸಾಲಿನಿಂದ ಆಡಳಿತಾತ್ಮಕ ಕಾರಣಗಳಿಂದ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಮೂಲಕ ಅನುಷ್ಠಾನಗೊಳಿಸಲಾಗಿತ್ತು.
ಸದರಿ ಯೋಜನೆಯನ್ನು ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಎಂದು ಮರುನಾಮಕರಣ ಮಾಡಿ BPL ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಮಗುವಿನ ಹೆಸರಿನಲ್ಲಿ ವಾರ್ಷಿಕ 3,000 ರೂನಂತೆ 15 ವರ್ಷಗಳವರೆಗೆ ಒಟ್ಟು 45,000 ರೂಗಳನ್ನು ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಅಡಿಯಲ್ಲಿ ಠೇವಣಿ ಹೂಡಲಾಗುತ್ತೆ. ಸೊ 21 ವರ್ಷ ಅವಧಿ ಪೂರ್ಣಗೊಂಡ ನಂತರ ಅಂದಾಜು ಪರಿಪಕ್ವ ಮೊತ್ತ ರು 1,27,000 ನಿಮಗೆ ನೀಡಲಾಗುತ್ತೆ ಅಂತ ಕೂಡ ಹೇಳಿದರು. ಸೊ 10ನೇ ತರಗತಿ ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಖಾತೆಯಲ್ಲಿರುವ ಮೊತ್ತದ 50% ಭಾಗವನ್ನು ಹಿಂಪಡೆಯಲು ಯೋಜನೆಯಡಿ ಅವಕಾಶವಿರುತ್ತದೆ ಎಂದು ಕೂಡ ಹೇಳಿದ್ದಾರೆ. ಸೊ ಉಳಿದಂತೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಅಳವಡಿಸಲಾಗಿರುವ ಇನ್ನಿತರ ಕಾರ್ಯವಿಧಾನಗಳನ್ನು ಹಾಗೇನೆ ಮುಂದುವರಿಯುತ್ತೆ, ಬೇರೆ ಏನಿಲ್ಲ ಚೇಂಜಸ್ ಅಂತ ಕೂಡ ಅವರು ಹೇಳಿದರು. ಸೊ ಇದರಿಂದ ನಿಮಗೆ ತುಂಬಾ ಉಪಯೋಗವಾಗಿರುತ್ತೆ. ಯಾರೆಲ್ಲ ಅವತ್ತು ಮಾಡ್ಕೊಂಡಿರೋ ಅವರಿಗೆ ಒಂದು ಒಳ್ಳೆಯ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. 3,000 ಕಟ್ಟಿದರೆ ವಾರ್ಷಿಕ ನಿಮಗೆ 45,000 ಆಗುತ್ತೆ ಈ ಒಂದು 18 ವರ್ಷದಲ್ಲಿ ಅಂತ ಇಟ್ಟರು. ನಿಮಗೆ ಅದು ಮೆಚುರಿಟಿ ಪೀರಿಯಡ್ಗೆ 1,27,000 ಒಂದು 1.27 ಲಕ್ಷ ನೀಡಲಾಗುತ್ತೆ ಅಂತ ಕೂಡ ಹೇಳಿದರು. ಇದೀಗ ಮೆಚುರಿಟಿಗೊಂಡಿದ್ರಿಂದ ನಿಮಗೆ ಈ ಒಂದು ಹಣವನ್ನು ತಗೋಬೋದು ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಈ ಒಂದು ಹಣಕ್ಕೆ ನೀವು ಅವತ್ತು ಹಾಕಿದರೆ ಒಳ್ಳೆಯ ಒಂದು ಸಂತೋಷದ ಸುದ್ದಿ ಅಂತ ಕೂಡ ಹೇಳ್ಬೋದು. ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಮೆಚುರಿಟಿಗೊಂಡಿದೆ. ಹಾಗಾಗಿ ನೀವು ಈಗಲೇ ಕೂಡಲೇ ಹೋಗಿ ನಿಮ್ಮ ಮಗುವಿಗೆ ನೀವು ಮಾಡಿಸ್ಕೊಂಡಿದ್ರೆ ಹೋಗಿ ಆ ಒಂದು ಹಣವೇನಿದೆ ಅದನ್ನ ಪಡ್ಕೋಬೋದು ಅಂತ ಕೂಡ ಸರ್ಕಾರದಿಂದ ಪ್ರಕಟಣೆ ಮಾಡಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ನಾನು ಅನ್ಕೊಳ್ತಾ ಇದ್ದೇನೆ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಸ್ವಲ್ಪ ಚೇಂಜಸ್ ಇದೆ. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಮಾತಾಡಿ ನಾನು ವಿಡಿಯೋ ಮಾಡಿ ಹೇಳ್ತೇನೆ. ಸೊ ಈ ಒಂದು 2006-7 ಅವಧಿಯಲ್ಲಿ ಯಾರೆಲ್ಲ ಮಾಡಿಸ್ಕೊಂಡಿದ್ರ ಖಂಡಿತವಾಗಿಯೂ ಹೋಗಿ ಈ ಒಂದು ಹಣವನ್ನು ಪಡ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಈ ಒಂದು ಸರ್ಕಾರದ ಯೋಜನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅವತ್ತಾಗಿರಲಿಲ್ಲ, ಬಟ್ ಇವತ್ತಾಗಿದೆ. ಬಿಕಾಸ್ ಅವತ್ತು ಯಾರು ಅಷ್ಟು ಕೇರ್ ಮಾಡಲಿಲ್ಲ, ವಾರ್ಷಿಕ 3,000 ಕಟ್ಟಬೇಕು ಅಂತ. ಬಟ್ ಇವತ್ತು 1,27,000 ಸಿಗುತ್ತೆ ಅಂತ ಹೇಳುವಾಗ ಅವತ್ತು ಮಾಡಬೇಕಿತ್ತು ಅಂತ ಅನ್ಕೋತೀರಾ. ಸೊ ಇಟ್ಸ್ ಓಕೆ, ಫೈನ್. ಇವಾಗ ಮಾಡಿಸಿದವರು ಹೋಗಿ ಆ ಒಂದು ಹಣವನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಮೆಚುರಿಟಿಗೊಂಡಿದೆ, ತಪ್ಪದೆ ಹೋಗಿ ಬೇಗನೆ ನಿಮ್ಮ ಒಂದು ಬಾಂಡ್ನ ಕೊಟ್ಟು ಆ ಒಂದು ಅಮೌಂಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಹಾಗೆ ತುಂಬ ಅನುಕೂಲಕರವಾಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.